Hello students, in this video we'll discuss about a concept called stretching and compressing of wire. We'll see a trick to solve the questions related to this. And there are many questions which have arisen in NEET as well as KCET on this concept. Right? One simple trick adri, a trick use ಮಾಡ್ಕೊಂಡು ನಾವು ಈ questions easily solve ಮಾಡಬಹುದು. So we will learn that today and nowhere you will get stuck. ಯಾವುದೇ question ಒಳಗೆ ನೀವು stuck ಆಗೋದಿಲ್ಲ. We'll go to the concept in detail. ನೋಡ್ರಿ, stretching and compressing of wire. See, stretching ಅಂದ್ರೆ ಏನಾಗ್ತಿರ್ತದ್ರಿ? What happens? Stretching of wire ಅಂತಂದ್ರೆ ಏನಾಗ್ತದ್ರಿ? See, ಈ ತರ ನಮಗೆ ವೈರ್ ಇತ್ತಪ್ಪ ಅಂತಂದ್ರೆ, if the wire is like this, ಇದಕ್ಕೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿ, ಎರಡು ಎಂಡ್ ಫೋರ್ಸ್ ಅನ್ನು ಅಪ್ಲೈ ಮಾಡಿ ಈ ತರ ನಾವು ಅದನ್ನ ಏನ್ ಮಾಡ್ತೀವಿ? ಸ್ಟ್ರೆಚ್ ಮಾಡ್ತೀವಿ. We stretch it like this. ಸೊ ಸ್ಟ್ರೆಚ್ ಮಾಡ್ಕೊಂಡಿದ್ದ ಕೂಡಲೇ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಲೆಂತ್ ಆಫ್ ದ ವೈರ್ ಇನ್ಕ್ರೀಸ್ ಆಗ್ತದ್ರಿ, ಏರಿಯಾ ಆಫ್ ವೈರ್ ಡಿಕ್ರೀಸ್ ಆಗ್ತದ್ರಿ, ರೇಡಿಯಸ್ ಆಫ್ ವೈರ್ ಡಿಕ್ರೀಸ್ ಆಗ್ತದ್ರಿ, ಡಯಾಮೀಟರ್ ಆಫ್ ದ ವೈರ್ ಡಿಕ್ರೀಸ್ ಆಗ್ತದ್ರಿ. Right? So these many things will get decreased and only length will increase. Stretching case ಒಳಗೆ ನಮಗೆ ಲೆಂತ್ ಇನ್ಕ್ರೀಸ್ ಆಗ್ತದ್ರಿ, ಏರಿಯಾ, ರೇಡಿಯಸ್ ಮತ್ತು ಡಯಾಮೀಟರ್ ಏನಾಗ್ತಾವ? ಡಿಕ್ರೀಸ್ ಆಗ್ತಾವ್ರಿ. ಕಾಂಪ್ರೆಷನ್ ಅಂತಂದ್ರೆ ಏನ್ರಿ? ಕಾಂಪ್ರೆಷನ್ ಒಳಗೆ ನಮಗೆ ಈ ತರ ಇದ್ದದ ಒಂದು ವೈರ್ ನಾವು ವಿ ಆರ್ ಕಾಂಪ್ರೆಸಿಂಗ್ ಇಟ್, ಅಂದ್ರೆ ಕಾಂಪ್ರೆಸ್ ಮಾಡತ್ತೀವಿ ಅಂದ್ರೆ ಇತರ ಅರ್ಥೇನ ವಿ ಆರ್ ಡಿಕ್ರೀಸಿಂಗ್ ದ ಲೆಂತ್ ಆಫ್ ದ ವೈರ್. ಆ ವೈರ್ ಲೆಂತ್ ನಾವು ಡಿಕ್ರೀಸ್ ಮಾಡತ್ತೀವಿ. ರೈಟ್? ಸೊ ಇನ್ ಕಾಂಪ್ರೆಷನ್ ವಾಟ್ ಹ್ಯಾಪನ್ಸ್? ದ ಲೆಂತ್ ಡಿಕ್ರೀಸಸ್, area increases, radius increases and diameter increases. ಈ ಕ್ವಾಂಟಿಟೀಸ್ ನಮಗೆ ಇನ್ಕ್ರೀಸ್ ಆಗ್ತಾವೆ, ಆಮೇಲೆ ಲೆಂತ್ ನಮಗೆ ಡಿಕ್ರೀಸ್ ಆಗ್ತದೆ. ರೈಟ್? ದಟ್ ಇಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಅಂಡ್ ಕಾಂಪ್ರೆಷನ್. ಈಗ ಕ್ವೆಶ್ಚನ್ ಒಳಗೆ ನಮಗೆ ಸ್ಟ್ರೆಚಿಂಗ್ ಇರಲಿ ಅಥವಾ ಕಾಂಪ್ರೆಷನ್ ಇರಲಿ, ದಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಅದು ನಮಗೆ ಡೈಮೆನ್ಷನ್ಸ್ಗಳು ಯಾವ ಚೇಂಜ್ ಆಗ್ತಾವ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತದ್ರಿ. ಬಟ್ ಫಾರ್ಮುಲಾ ಏನದರಿ? ಫಾರ್ಮುಲಾ ಒಂದೊಂದು ಡೈಮೆನ್ಷನ್ ಒಂದೊಂದು ಫಿಕ್ಸ್ ಅದರಿ. ಸಿ, ಇದು ಕ್ಲಿಯರ್ಲಿ ನಿಮಗೆ ಗೊತ್ತಿರಂಗಿಲ್ಲ, ಯಾಕಂದ್ರೆ ಇದು ಬಹಳಷ್ಟು ಕಡೆ ಕ್ಲಿಯರ್ಲಿ ಮೆನ್ಷನ್ಡ್ ಇರಲಿ. ಸೊ ಯು ಶುಡ್ ಮೆನ್ಷನ್ಡ್ ಇಲ್ಲ, ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕ್ಲಿಯರ್ಲಿ. ಈಗ ಸಪೋಸ್ ನಮಗೆ ಚೇಂಜ್ ಇನ್ ಲೆಂತ್ ನಾವು ಕೊಟ್ಟಿದ್ದಂತ ಇಟ್ಕೋರಿ ಕ್ವೆಶ್ಚನ್ ಒಳಗೆ. ಚೇಂಜ್ ಇನ್ ಲೆಂತ್ ಹಿ ಹಾಸ್ ಗಿವನ್. ಚೇಂಜ್ ಇನ್ ಲೆಂತ್ ಅಂದ್ರೆ ಈಗ ಲೆಂತ್ ನಮಗೆ ಸ್ಟಾರ್ಟಿಂಗ್ ಲೆಂತ್ ನಮಗೆ ಎಲ್ ಅಂತಿತ್ತ, ಆಮೇಲೆ ದ ವೈರ್ ಇಸ್ ಸ್ಟ್ರೆಚ್ ಟು ದ ಲೆಂತ್ 2L, ಟ್ವೈಸ್ ಆಫ್ ಇಟ್ಸ್ ಒರಿಜಿನಲ್ ಲೆಂತ್, ಥ್ರೈಸ್ ಆಫ್ ಇಟ್ ಒರಿಜಿನಲ್ ಲೆಂತ್. ಅಂದ್ರೆ ಅದನ್ನ ಲೆಂತ್ ನಮಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೋರಿ. ಎಷ್ಟು ಚೇಂಜ್ ಮಾಡಿದಾನ ಅಂತ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚೇಂಜಸ್ ಇನ್ ಲೆಂತ್ ನಮಗೆ ಗಿವನ್ ಅದ. ಸೊ ಇನ್ ದಿಸ್ ಕೇಸ್ ವೆನ್ ದ ಚೇಂಜಸ್ ಇನ್ ಲೆಂತ್ ಇಸ್ ಗಿವನ್ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ನ್ಯೂ ರೆಸಿಸ್ಟೆನ್ಸ್ ಆಸ್ ಆರ್ ಡ್ಯಾಶ್ ಅಂದ್ರೆ ನ್ಯೂ ರೆಸಿಸ್ಟೆನ್ಸ್ ರೇ. ಸೊ ಆರ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡ್ಬೇಕು, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಟೈಮ್ಸ್ ಆಫ್ ಆರ್ ಅಂತ ಹೇಳಿ. ಸೊ ದಿಸ್ ಫಾರ್ಮುಲಾ ಆರ್ ದಿಸ್ ಶಾರ್ಟ್ಕಟ್ ವಿ ಹ್ಯಾವ್ ಟು ಯೂಸ್ ವೆನ್ the length of the wire is mentioned in the question. ಅಂದ್ರೆ ಚೇಂಜ್ ಇನ್ ಲೆಂತ್ ನಾವು ಮೆನ್ಷನ್ ಮಾಡಿರ್ಬೇಕು. ಆ ಲೆಂತ್ ನಮ್ಗೆ ಇನ್ಕ್ರೀಸ್ ಆಗಿತ್ತು ಡಿಕ್ರೀಸ್ ಆಗಿತ್ತು ಇಂಪಾರ್ಟೆಂಟ್ ಅಲ್ರಿ. ನೋಡ್ರಿ, ಒಟ್ರಾಗ ಅವ ಚೇಂಜ್ ಇನ್ ಲೆಂತ್ ಕೊಟ್ಟಿರ್ಬೇಕಲ್ಲೇ. ಇಟ್ ಮೇ ಬಿ ಇನ್ಕ್ರೀಸ್ಡ್ ಲೆಂತ್ ಆರ್ ಇಟ್ ಮೇ ಬಿ ಡಿಕ್ರೀಸ್ಡ್ ಲೆಂತ್. ಒಟ್ರಾಗ ಚೇಂಜಸ್ ಇನ್ ಲೆಂತ್ ಏನಾಗೈತಿ, ಆ ಚೇಂಜ್ ಇನ್ ಲೆಂತ್ ನಾವು ಕೊಟ್ಟಿದ್ದಪ್ಪ ಅಂತಂದ್ರೆ ಲೆಂತ್ ಟರ್ಮ್ಸ್ ಆಗಿ ನಮಗೆ ಕೊಟ್ಟಿದ್ದಂದ್ರೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕು. ನೋಡ್ರಿ, ಕ್ಯಾಶುವಲಿ ಏನಾಗ್ತದೆ ಈ ಸ್ಟ್ರೆಚಿಂಗ್ ಒಳಗೆ ನಮಗೆ, ಈಗ ಸ್ಟ್ರೆಚಿಂಗ್ ಆಗ್ಲಿ ಕಾಂಪ್ರೆಷನ್ ಒಳಗಾಗ್ಲಿ, ಫಸ್ಟ್ ನಾವು ಅದನ್ನ ಸ್ಟ್ರೆಚ್ ಮಾಡೋಕ್ಕಿಂತ ಮೊದಲು ರೆಸಿಸ್ಟೆನ್ಸ್ ಆರ್ ಅಂತ ತಗೋತೀವಿ. ಸ್ಟ್ರೆಚ್ ಮಾಡಿದ್ಮೇಲೆ ರೆಸಿಸ್ಟೆನ್ಸ್ ಆರ್ ಡ್ಯಾಶ್ ಅಂತ ಬರಿತೀವಿ. ಸೊ ಸ್ಟ್ರೆಚ್ ಮಾಡಿದ್ಮೇಲೆ ಏನಾಗ್ತದ್ರಿ, ವೈರ್ದ ರೆಸಿಸ್ಟೆನ್ಸ್ ಚೇಂಜ್ ಆಗೇ ಆಗ್ತದ್ರಿ. ಈ ನ್ಯೂ ರೆಸಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಂತ ಕಂಡೀಷನ್ ನಮಗೆ ಇರ್ತದ್ರಿ, ಆರ್ ಡ್ಯಾಶ್. ಇಲ್ಲಿ ನಮಗೆ ಆರ್ ಅಂತದ, ಇದನ್ನ ನಾವು ಆರ್ ಡ್ಯಾಶ್ ಅಂತ ತಗೋತೀವಿ. ರೈಟ್? ಸೊ ದಿಸ್ ಇಸ್ ಹೌ ದ ರೆಸಿಸ್ಟೆನ್ಸ್ ಚೇಂಜಸ್. ರೆಸಿಸ್ಟೆನ್ಸ್ ನಮ್ಗೆ ಇಲ್ಲಿ ಯಾಕೆ ಚೇಂಜ್ ಆಗತ್ತದ ಅಂದ್ರೆ ಅದ್ರದ್ದು ಎಲ್ಲಾ ಡೈಮೆನ್ಷನ್ಸ್ಗಳು ನಮಗೆ ಚೇಂಜ್ ಆಗತ್ತವ್ರಿ. ಡೈಮೆನ್ಷನ್ಸ್ ಆಫ್ ದ ವೈರ್ ಆರ್ ಚೇಂಜಿಂಗ್. ರೈಟ್? ಸೊ ಚೇಂಜ್ ಇನ್ ಲೆಂತ್ ನಮಗೆ ಕೊಟ್ಟಿದ್ದಪ್ಪ ಅಂದ್ರೆ ನ್ಯೂ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕು. ಈಗ ಎನ್ ಅಂದ್ರೆ ಏನ ಮತ್ತು ಅದನ್ನ ಯಾವ ತರ ತಗೋಬೇಕು, ದಟ್ ಈಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್. ದಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಕರೆಕ್ಟ್ಲಿ, ದೆನ್ ಓನ್ಲಿ ವಿ ವಿಲ್ ಗೆಟ್ ದ ರೆಸಿಸ್ಟೆನ್ಸ್ ಕರೆಕ್ಟ್ಲಿ. ರೈಟ್? ಐ ವಿಲ್ ಟೆಲ್ ಯು ದಟ್ ಇನ್ ಡೀಟೇಲ್. ಸೊ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಸೆಕೆಂಡ್ ಪಾಯಿಂಟ್, ಸಪೋಸ್ ನಮಗೆ ಚೇಂಜ್ ಇನ್ ಏರಿಯಾ ಕೊಟ್ಟಿದ್ದಂತ ಇಟ್ಕೋರಿ. ಇಫ್ ಚೇಂಜ್ ಇನ್ ಏರಿಯಾ ಇಸ್ ಗಿವನ್, ಚೇಂಜ್ ಇನ್ ಏರಿಯಾ ನಮಗೆ ಕೊಟ್ಟಿದ್ದಪ್ಪ ಅಂತಂದ್ರೆ we have to use the formula to calculate new resistance as r dash is equal to r divided by n square. This formula we have to use if the change in length area is given. Area has increased, area has decreased. ಈ ತರ ನಮಗೆ ಏರಿಯಾದ ಚೇಂಜಸ್ ಬಗ್ಗೆ ಕೊಟ್ಟಿದ್ದಪ್ಪ ಅಂದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಗೇನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ n. ಅದು ನೋಡೋಣ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿ. ಓಕೆ, ಥರ್ಡ್ ಒನ್, ಸಪೋಸ್ ನಮಗೆ ಚೇಂಜ್ ಇನ್ ರೇಡಿಯಸ್ ಕೊಟ್ಟಿದ್ದ, ಚೇಂಜ್ ಇನ್ ರೇಡಿಯಸ್, change in radius or diameter, change in radius or diameter ನಮಗೆ ಕೊಟ್ಟಿದ್ದಪ್ಪ ಅಂತಂದ್ರೆ at that time change in radius or diameter ನಮಗೆ ಕೊಟ್ಟಿದ್ದಂತಂದ್ರೆ see we have to use this formula for new resistance. R dash is equal to r divided by n raised to 4. Right? So this is what we have to use the shortcut for calculating new resistance when the radius or diameter changes is given.
Why these formulas we will get like this? ಯಾಕಂದ್ರೆ ನೋಡ್ರಿ, resistance is directly proportional to L square, inversely proportional to A square, and inversely proportional to radius raised to 4, inversely proportional to diameter raised to 4 ಅಂತ ನಮಗೆ ಆಲ್ರೆಡಿ ಗೊತ್ತದೆ. We have discussed this in previous video, right? ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಆನ್ ದಿಸ್ ಬೇಸಿಸ್ ಓನ್ಲಿ ವಿ ಆರ್ ಗೆಟಿಂಗ್ ದಿಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ನಾವು ತಗೋತೀವಿ, ಕರೆಕ್ಟ್? ಸೊ ಗೊತ್ತಿರಲಿ, ಯಾವ ಡೈಮೆನ್ಷನ್ ಚೇಂಜಸ್ ನಮಗೆ ಕೊಟ್ಟಿರ್ತಾರೆ, ಆನ್ ದ್ಯಾಟ್ ಬೇಸಿಸ್ ವಿ ಹ್ಯಾವ್ ಟು ಚೂಸ್ ದ ಫಾರ್ಮುಲಾ. ಅದ್ರ ಬೇಸಿಸ್ ಮೇಲೆ ನಾವು ಫಾರ್ಮುಲಾ ಚೂಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನೋಡ್ರಿ, ಈಗ ಮೂರು ಫಾರ್ಮುಲಾಸ್ ಒಳಗೆ ನೋಡ್ಲಿಕ್ಕೆ ಹೋದ್ರೆ ನಮಗೆ ಎನ್ ಅಂತ ಏನಿದೆ, ಆ ಎನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಎನ್. ಸೊ ಫೈಂಡಿಂಗ್ ದಿಸ್ ವ್ಯಾಲ್ಯೂ ಆಫ್ ಎನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಗೊತ್ತಾಯ್ತು ಅಂತ ಇಟ್ಕೋರಿ, ಎನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಅವಾಗ ನಿಮಗೆ ರೆಸಿಸ್ಟೆನ್ಸ್ ತಪ್ಪು ಬರ್ಲಿಕ್ಕೆ ಸಾಧ್ಯನೇ ಇಲ್ರಿ. ವಿಲ್ ಗೆಟ್ ವೆರಿ ಕರೆಕ್ಟ್ ಆನ್ಸರ್ ಫಾರ್ ದಟ್, ರೈಟ್? ಸೊ ಎನ್ ಹೆಂಗ್ ಫೈಂಡ್ ಮಾಡೋದು, ನಾ ಕೆಲವೊಂದಿಷ್ಟು ಡಿಫ್ರೆಂಟ್ ಸಿಚುವೇಶನ್ಸ್ ಅಂತ ತಗೊಂಡು ಇಲ್ಲಿ ಹೇಳ್ತೀನಿ ನಿಮಗೆ ಎನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಈಗ ಇದ್ರೊಳಗೆ ಫಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, ಫಸ್ಟ್ ಇಲಿಸ್ಟ್ರೇಷನ್. ಈಗ ಲೆಂತ್ ನಮಗೆ ಮೊದಲು ಎಲ್ ಅಂತಿತ್ತು, ಆಮೇಲೆ ಲೆಂತ್ ಡಬಲ್ ಮಾಡಿರು ಅಂತ ಇಟ್ಕೋರಿ. ಲೆಂತ್ ಡಬಲ್ ಮಾಡಿದ್ರು, ಅವಾಗ ನಮಗೆ ಎನ್ ಎಷ್ಟಾಯ್ತ್ರಿ? 2 ಆಯ್ತು. ಓಕೆ, ದ ಎನ್ ಬಿಕೇಮ್ 2. ಲೆಂತ್ ಟ್ರಿಪಲ್ ಮಾಡಿದ್ರು, ಟ್ರೈಸ್ ಆಫ್ ದ ಒರಿಜಿನಲ್ ಲೆಂತ್, ಟ್ವೈಸ್ ಆಫ್ ದ ಒರಿಜಿನಲ್ ಲೆಂತ್, ರೈಟ್? ಸೊ ಇದನ್ನ ನಾವಿಲ್ಲಿ ಸದ್ಯಕ್ಕೆ ಎಲ್ ಡ್ಯಾಶ್ ಅಂತ ಬರ್ಕೊಳ್ಳೋಣ. ನ್ಯೂ ಲೆಂತ್, ಇದು ಒರಿಜಿನಲ್ ಲೆಂತ್ ರೀ. ನ್ಯೂ ಲೆಂತ್, ನ್ಯೂ ಲೆಂತ್ ಅಂದ್ರೆ ಏನ? ಈಗ ಎಲ್ ಲೆಂತ್ ಇರುವಂತ ವೈರ್ ಇತ್ತು, ಅದನ್ನ ನಾವು ಸ್ಟ್ರೆಚ್ ಮಾಡಿದ್ವಿ. ಸ್ಟ್ರೆಚ್ ಮಾಡಿದ ಕೂಡಲೇ ಅದ್ರದ್ದು ಹೊಸ ಲೆಂತ್ ನಮ್ಗೆ ಎಷ್ಟಾಗಿತ್ತಪ್ಪ ಅಂತಂದ್ರೆ ಎಲ್ ಡ್ಯಾಶ್ ಆಗಿದೆ. ಅದು ಎಷ್ಟಾಗಿತ್ತಪ್ಪ ಅಂದ್ರೆ 2 ಟೈಮ್ಸ್ ಆಫ್ ಒರಿಜಿನಲ್ ಲೆಂತ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಎನ್ ಇಸ್ 2 ಅಂತೇಳಿ ನಮ್ಗೆ ಗೊತ್ತಾಯ್ತು. ಎನ್ ಅಂದ್ರೆ ಹೌ ಮಚ್ ಇಸ್ ದ ಚೇಂಜಸ್ ಇನ್ ದ ಲೆಂತ್ ದಟ್ ವಿ ಆರ್ ರೈಟಿಂಗ್, ರೈಟ್? ಸಪೋಸ್ ನಮಗೀಗ ಇನ್ನೊಂದು ನಮಗೆ ಸಿಚುವೇಶನ್ ಕೊಡ್ತಾರ್ರಿ. ಒರಿಜಿನಲ್ ಲೆಂತ್ ನಮ್ಗೆ ಎಲ್ ಅಂತ ಹೇಳಿದೆ, ಒರಿಜಿನಲ್ ಲೆಂತ್ ನಮ್ಗೆ ಎಲ್ ಅಂತ ಹೇಳಿದೆ. ನ್ಯೂ ಲೆಂತ್ ಏನದಲ್ಲ, ಇಟ್ ಈಸ್ ಹಾಫ್ ಆಫ್ ಒರಿಜಿನಲ್ ಲೆಂತ್. ಹಾಫ್ ಆಫ್ ಒರಿಜಿನಲ್ ಲೆಂತ್ ಅಂದ್ರೆ ಇಲ್ಲಿ ಲೆಂತ್ ನ ಡಬಲ್ ಮಾಡ್ಕೊಂಡಿದ್ರು, ಇಲ್ಲಿ ಲೆಂತ್ ನ ಹಾಫ್ ಮಾಡ್ಕೊಂಡಿದ್ದಾರೆ. ಸೊ ಹಾಫ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ನಮಗೆ ಎನ್ ವ್ಯಾಲ್ಯೂ ಎಷ್ಟು ಆಗ್ತದೆ ಅಂದ್ರೆ ಎನ್ ಇಸ್ 1/2, ರೈಟ್? ಇಟ್ ಸೆಕೆಂಡ್ ಸಿಚುವೇಶನ್. ಥರ್ಡ್ ಸಿಚುವೇಶನ್ ನೋಡ್ರಿ, ಇಫ್ ಒರಿಜಿನಲ್ ಲೆಂತ್ ಇಸ್ ಎಲ್ ಅಂಡ್ ದ ನ್ಯೂ ಲೆಂತ್ ಇಸ್, ನೋಡ್ರಿ ಅವ್ರು ಏನ್ ಹೇಳ್ತಾರೆ, a wire is stretched to increase its length by 10% of its original length, right? So ಈ ಸಿಚುವೇಶನ್ ಇಂಪಾರ್ಟೆಂಟ್ ಇದೆ ನೋಡ್ರಿ. ಲೆಂತ್ ನ 10% ಆಫ್ ಒರಿಜಿನಲ್ ಲೆಂತ್ ಹೆಚ್ಚು ಮಾಡ್ಕೊಂಡಿದ್ದಾರೆ. 10% ಆಫ್ ಒರಿಜಿನಲ್ ಲೆಂತ್ ಅಂದ್ರೆ ಏನ? ಒರಿಜಿನಲ್ ಲೆಂತ್ ಆಸ್ ಇಟ್ ಇಸ್ ಅದರಿ, ಪ್ಲಸ್ ಅದಕ್ಕೆ 10% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಒರಿಜಿನಲ್ ಲೆಂತ್ 10% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ನಮ್ಗೆ, ಕರೆಕ್ಟ್? ಸೊ ಈಗ ಇಲ್ಲೇ ನಾ ಎಲ್ ಕಾಮನ್ ತಗೊಂಡಿ ಅಂತಂದ್ರೆ ನಂಗೆ ಬಂತ 1 + 10% ಅಂತೇಳಿ, ಕರೆಕ್ಟ್? 10% ಅಂದ್ರೆ ಏನ್ರಿ? 10% ಅಂದ್ರೆ 0.1 ರೀ. 10% ಮೀನ್ಸ್ 0.1. 10% ಅಂದ್ರೆ 0.1, 20% ಅಂದ್ರೆ 0.2, 30% ಅಂದ್ರೆ 0.3. ಲೈಕ್ ದಿಸ್ ವಿ ಹ್ಯಾವ್ ಟು ಟೇಕ್. ಸೊ ಫೈನಲಿ ನಮಗೆ ನ್ಯೂ ಲೆಂತ್ ಏನಾಯ್ತ್ರಿ? ನ್ಯೂ ಲೆಂತ್ ನಮಗೆ 1.1 ಟೈಮ್ಸ್ ಆಫ್ ಎಲ್ ಆಯ್ತು. 1.1 ಟೈಮ್ಸ್ ಆಫ್ ಎಲ್. ಸೊ ಫ್ರಮ್ ದಿಸ್ ವಾಟ್ ವಿ ಗೆಟ್ ಟು ನೋ? ಫ್ರಮ್ ದಿಸ್ ವಿ ಗೆಟ್ ಟು ನೋ ದಟ್ ದ ವ್ಯಾಲ್ಯೂ ಆಫ್ ಎನ್ ಇಸ್ 1.1. ಎನ್ ದ ವ್ಯಾಲ್ಯೂ ನಮಗೆ 1.1 ಅಂತ ಗೊತ್ತಾಯ್ತು. ಕ್ಲಿಯರ್ ಅದ ರೀ? ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದಾರೆ ನಮಗೆ? ದ ಲೆಂತ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಬೈ 10% ಆಫ್ ಇಟ್ಸ್ ಒರಿಜಿನಲ್ ಲೆಂತ್ ಅಂತ ಹೇಳಿದಾರ್ರಿ. ಅದಕ್ಕೆ ನಾವು ಎಲ್ ಪ್ಲಸ್ 10% ಆಫ್ ಎಲ್ ಅಂತ ತಗೊಂಡಿದ್ವಿ. ಸಪೋಸ್ ಇದ ಸಿಚುವೇಶನ್ ದಾಗ ನಮ್ಗೆ ಅವ್ನು ಕೊಟ್ಟಿದ್ದ ಏನಂತೇಳಿ, ದ ಲೆಂತ್ ಆಫ್ ದ ವೈರ್ ಹ್ಯಾಸ್ ಬೀನ್ ಡಿಕ್ರೀಸ್ಡ್ ಬೈ 10% ಆಫ್ ಒರಿಜಿನಲ್ ಲೆಂತ್ ಅಂತ ಹೇಳಿ. ಇನ್ಕ್ರೀಸ್ಡ್ ಬೈ 10% ಆಫ್ ಒರಿಜಿನಲ್ ಲೆಂತ್ ಅಂದ್ರೆ ಪ್ಲಸ್ 10% ಆಫ್ ಎಲ್ ತಗೋಬೇಕು ನೀವು. ಡಿಕ್ರೀಸ್ಡ್ ಅಂತಂದ್ರೆ ಎಲ್ ಮೈನಸ್ 10% ಆಫ್ ಎಲ್ ಅಂತ ನೀವು ತಗೋಬೇಕು. ಇನ್ಕ್ರೀಸ್ ಮಾಡಿದ್ರೆ ಪ್ಲಸ್, ಡಿಕ್ರೀಸ್ ಮಾಡಿದ್ರೆ ಮೈನಸ್ ರೀ. ಸೊ ಇದು ನಮಗೆ ಏನಾಗ್ತದ್ರಿ? ದಿಸ್ ವಿಲ್ ಬಿ ಎಲ್ ಇಂಟು ದ ಬ್ರಾಕೆಟ್ 1 ಮೈನಸ್ 0.1. ಸೊ ನಾವು ಇಟ್ ವಿಲ್ ಬಿ 0.9 ಟೈಮ್ಸ್ ಆಫ್ ಎಲ್, ಕರೆಕ್ಟ್? ಸೊ ಇಲ್ಲಿ ನಮಗೆ ಎನ್ ದ ವ್ಯಾಲ್ಯೂ ಎಷ್ಟು ಆಗ್ತದ್ರಿ? ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎನ್? ಇಟ್ ವಿಲ್ ಬಿ 0.9. ಈ ತರ ನಾವು ತಗೋಬೇಕಾಗ್ತದೆ. ಸೊ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎನ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಟರ್ ಆನ್ ವಿ ಕ್ಯಾನ್ ಅಪ್ಲೈ ದೀಸ್ ಫಾರ್ಮುಲಾಸ್ ಟು ಗೆಟ್ ದ ಡೈರೆಕ್ಟ್ ರಿಸಲ್ಟ್ಸ್. ದಟ್ಸ್ ಆಲ್, ರೈಟ್? ಸೊ ಎನ್ ದ ವ್ಯಾಲ್ಯೂ ನಾವು ಫೈಂಡ್ ಮಾಡುವಂತದ್ದು ಇಂಪಾರ್ಟೆಂಟ್ ಸ್ಟೆಪ್ ಅದ ಇಲ್ಲಿ. ಕ್ಲಿಯರ್ ಅದ ರೀ? ಓಕೆ, ವಿಲ್ ಸಿ ಸಮ್ MCQs ಆನ್ ದಿಸ್. ನೋಡ್ರಿ, ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅದ. ಏನ್ ಗಿವನ್ ಅದ ನೋಡ್ರಿ. ದ ರೆಸಿಸ್ಟೆನ್ಸ್ ಆಫ್ ವೈರ್ ಇಸ್ ಆರ್. ಒಂದು ವೈರ್ ಅದ, ಅದ್ರ ರೆಸಿಸ್ಟೆನ್ಸ್ ಆರ್ ಅದ. ಇಫ್ ಇಟ್ ಇಸ್ ಮೆಲ್ಟೆಡ್ ಅಂಡ್ ಸ್ಟ್ರೆಚ್ಡ್ n ಟೈಮ್ಸ್. n ಟೈಮ್ಸ್ ಏನ್ ಮಾಡ್ಕೊಂಡಿದಾರ್ರಿ? ಸ್ಟ್ರೆಚ್ ಮಾಡಿದಾರ್ರಿ. ಸ್ಟ್ರೆಚ್ ಅಂದ್ರೆ ಲೆಂತ್ ಏನಾಗ್ತದ್ರಿ? ಲೆಂತ್ ಹೆಚ್ಚಾಗ್ತದ್ರಿ. ಕಾಂಪ್ರೆಸ್ ಅಂದ್ರೆ ಲೆಂತ್ ಕಡಿಮೆ ಆಗ್ತದ್ರಿ, ಕರೆಕ್ಟ್? ಸೊ ಇಲ್ಲೇ ನಮಗೆ ಲೆಂತ್ ಇನ್ಕ್ರೀಸ್ ಆಗೈತ್ರಿ. n ಟೈಮ್ಸ್ ಇಟ್ಸ್ ಒರಿಜಿನಲ್ ಲೆಂತ್, ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ವಿಲ್ ಬಿ. ಡೈರೆಕ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನ್ ಇಟ್ಕೊಂಡಿದ್ದೇವೆ ಅದ ರೀ. ಓಕೆ, n ಟೈಮ್ಸ್ ಸ್ಟ್ರೆಚ್ ಮಾಡಿದ್ದಪ್ಪ ಅಂತಂದ್ರೆ ನಮಗೆ ನ್ಯೂ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಯಾವ ಡೈಮೆನ್ಷನ್ ಕೊಟ್ಟಿದ್ದಾರೆ? ಲೆಂತ್, ಏರಿಯಾ, ರೇಡಿಯಸ್, ಡಯಾಮೀಟರ್. ಇದ್ರಾಗಿಂದ ಯಾವ್ದು ಕೊಟ್ಟಿದ? ಲೆಂತ್ ಕೊಟ್ಟಿದ. ಲೆಂತ್ ಅದ ಫಾರ್ಮುಲಾ ಏನು? r dash is equal to n square ಟೈಮ್ಸ್ ಆಫ್ r. ಇಲ್ಲಿ ಎಷ್ಟು ಟೈಮ್ಸ್ ಆ ವೈರ್ ನ ಇನ್ಕ್ರೀಸ್ ಮಾಡ್ಕೊಂಡ? n ಟೈಮ್ಸ್ ಸ್ಟ್ರೆಚ್ ಮಾಡ್ಕೊಂಡ್ರಿ. ಅದಕ್ಕೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಏನದ ರೀ? ಡೈರೆಕ್ಟ್ ರಿಸಲ್ಟ್ ಏನದ? r dash equal to n square into r. ಅಂದ್ರೆ
ನಾವೇನು ಸ್ಟ್ಯಾಂಡರ್ಡ್ ಶಾರ್ಟ್ಕಟ್ ಫಾರ್ಮುಲಾ ತಗೊಂಡಿದ್ವಿ ಅದನ್ನ ಡೈರೆಕ್ಟ್ ಆಗಿ ಕೇಳಿದಾರೆ. ಸೊ n square times of r, option 2 will be the correct option. Okay, we'll move to the next question then. Okay, now we listen. So ಇಲ್ಲಿ ನೋಡ್ರಿ, the wire of resistance 4 ohm, original resistance ನಮಗೆ 4 ohm ಏನ್ ಹೇಳಿದಾರೆ ನೋಡ್ರಿ, is stretched to twice of its original length. ಸೊ ಯಾವ ಡೈಮೆನ್ಷನ್ ಕೊಟ್ಟಿದ, ಲೆಂತ್ ಕೊಟ್ಟಿದ, ಎಷ್ಟು ಸರಿ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡಿರಿ, ಟ್ವೈಸ್ ಅಂದ್ರೆ ಹಂಗಾದ್ರೆ n ಏನಾಯ್ತ್ರಿ, n ನಮಗೆ 2 ಆಯ್ತ್ರಿ. The resistance of the stretched wire would be, the resistance of the stretched wire, n ವ್ಯಾಲ್ಯೂ ಗೊತ್ತಾಗೈತ್ರಿ, n ವ್ಯಾಲ್ಯೂ ಗೊತ್ತಾಗಿದೆ, ಯಾವ ಕ್ವಾಂಟಿಟಿ ನಮಗೆ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ, ಅದಕ್ಕೆ ಫಾರ್ಮುಲಾ ಯಾವ್ದು ಚೂಸ್ ಮಾಡಬೇಕು, n square times of r ಫಾರ್ಮುಲಾ ಚೂಸ್ ಮಾಡಬೇಕು. n ವ್ಯಾಲ್ಯೂ ಎಷ್ಟಿದೆ 2, so this will be 4r. r ವ್ಯಾಲ್ಯೂ ಎಷ್ಟಿದೆ, r is 4, so 4 into 4 ನಮಗೆ 16 ohm ಬಂತು. Then which option is correct? Option B is correct. Sorry, option D is correct. 16 ohm, option D. Clear? Okay, we'll see one more question. Nodri, ivella NEET KCET ಒಳಗೆ ಬಂದಂತ questions ಅದಾವ್ರಿ. Questions have arrived in all type of exams. ನಿಮಗೆ ಈ ಟೈಪ್ ಆಫ್ ಕ್ವೆಶ್ಚನ್ಸ್ ನಿಮಗೆ NEET ಒಳಗೆ ನೋಡ್ಲಿಕ್ಕೆ ಸಿಗ್ತದ್ರಿ, KCET ಒಳಗೆ ಅದಾವ್ರಿ, JEE ಮೇನ್ಸ್ ಒಳಗೆ ಅದಾವ್ರಿ. ಇನ್ ಆಲ್ ಟೈಪ್ ಆಫ್ ಎಕ್ಸಾಮ್ಸ್ ದೀಸ್ ಟೈಪ್ ಆಫ್ ಕ್ವೆಶ್ಚನ್ಸ್ have arrived. ಆಮೇಲೆ ಈಗ ನಾವೇನ್ ಕ್ಯಾಶುವಲ್ ಅಂತೀವಿ, KCET ಈಸಿ, NEET ಮತ್ತೆ JEE ಲೆವೆಲ್ ಅಲ್ಲ ಅಂತೇಳಿ, ಆ ತರ ಏನೂ ಇಲ್ರಿ. KCET is also of that level only. KCET ಕ್ವೆಶ್ಚನ್ ಪೇಪರ್ ಲೆವೆಲ್ ಆಗಲಿ, ಲೆವೆಲ್ ಆಫ್ ಕ್ವೆಶ್ಚನ್ಸ್ ಆಗಲಿ, ನಮ್ಗೆ NEET ಮತ್ತೆ JEE ಒಳಗೆ, JEE ಮೇನ್ಸ್ ಒಳಗೆ ಏನಿರ್ತಾವ ಆ ಲೆವೆಲ್ ಇರತಾವ್ರಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, a wire of certain material is stretched slowly by 10%, stretched slowly by 10%. Its new resistance and specific resistance. ನೋಡ್ರಿ, ನ್ಯೂ ರೆಸಿಸ್ಟೆನ್ಸ್ ಮತ್ತು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಸ್ಟ್ರೆಚ್ಡ್ ಅಂದ್ರೆ ಇಲ್ಲಿ ಏನಾಗಿರ್ತದ್ರಿ, ಸ್ಟ್ರೆಚ್ಡ್ ಬೈ 10%. ಸ್ಟ್ರೆಚ್ಡ್ ಅಂದ್ರೆ ಏನಾಗಿರ್ತದ್ರಿ, ಲೆಂತ್ ನಮಗೆ ಇನ್ಕ್ರೀಸ್ ಆಗಿರ್ತದ್ರಿ. ಕರೆಕ್ಟ್, ಸ್ಟ್ರೆಚಿಂಗ್ ಒಳಗೆ ನಮಗೆ ಇನ್ಕ್ರೀಸ್ ಆಗುವಂತ ಕ್ವಾಂಟಿಟಿ ಯಾವ್ದು, ಲೆಂತ್. ಸೊ ಈಗ ಈ ಲೆಂತ್ ಡೈಮೆನ್ಷನ್, ನಮಗೆ ಲೆಂತ್ ಡೈಮೆನ್ಷನ್ ಕೊಟ್ಟಿದಾರು ಅಂತ ಅರ್ಥ. ನಾವು ಫಾರ್ಮುಲಾ ಯಾವ್ದು ಚೂಸ್ ಮಾಡ್ಬೇಕು, ಹಂಗಾದ್ರೆ ಫಾರ್ಮುಲಾ ನಾವು ಚೂಸ್ ಮಾಡ್ಬೇಕಾಗಿರೋದು ಹೊಸ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ r dash is equal to n square times of r, ರೈಟ್. ಸೊ ಈ ಫಾರ್ಮುಲಾ ನಾವು ಚೂಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈ ಕ್ವೆಶ್ಚನ್ ದಾಗ ನಮಗೆ ಎರಡು ವ್ಯಾಲ್ಯೂಸ್ ಕೇಳಿದಾರೆ. ಒಂದು ಒನ್ ಇಸ್ ನ್ಯೂ ರೆಸಿಸ್ಟೆನ್ಸ್, ಅಂದರ್ ಒನ್ ಇಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಸೊ ನ್ಯೂ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಂತೂ ನಮ್ಗೆ ಶಾರ್ಟ್ ಕಟ್ ಅದ r dash equal to n square times of r. ಈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿ ಯಾವ್ದ್ರ ಮ್ಯಾಗ ಡಿಪೆಂಡ್ ಇರ್ತದ್ರಿ, ಈ ರೆಸಿಸ್ಟಿವಿಟಿ ನಮಗೆ ಮಟೀರಿಯಲ್ ಮ್ಯಾಗ ಡಿಪೆಂಡ್ ಇರ್ತದ್ರಿ. ಇಟ್ ಡಿಪೆಂಡ್ಸ್ ಆನ್ ಮಟೀರಿಯಲ್. ಸೊ ಈಗ ಏನ್ ಮಾಡೋದನ್ನ, ಒಂದು ವೈರ್ ಅದರಿ, a wire of certain material ಅಂದ್ರೆ ಯಾವುದೋ ಒಂದು ಮಟೀರಿಯಲ್. ಫಾರ್ ಎಕ್ಸಾಂಪಲ್ ಈಗ ನಮಗೆ ಕಾಪರ್ದ ವೈರ್ ಐತಿ ಅಂತ ಇಟ್ಕೊಳ್ಳಿ. ಆ ಕಾಪರ್ದ ವೈರ್ನ ಏನ್ ಮಾಡತ್ತಾನೆ, 10% ಅದ್ರ ಲೆಂತ್ ಹೆಚ್ಚು ಮಾಡ್ಕೊಳತ್ತಾರೆ. ಈಗ ಒಂದು ವೈರ್ ಅದನ್ನ ನೀವು ಹಿಗಿಸಿ ಲೆಂತ್ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಕಾಪರ್ ಇದ್ದದ್ದು ಗೋಲ್ಡ್ ಆಗಕ್ ಸಾಧ್ಯ ಇಲ್ರಿ. ಹಂಗಿದ್ರೆ ಎಲ್ಲರೂ ಕಾಪರ್ ಅನ್ನ ಹಿಗಿಸಿ ಗೋಲ್ಡ್ ಮಾಡ್ಕೊಂಡ್ಬಿಡ್ತೀರಿ, ರೈಟ್. ಸೊ ಈಗ ಒಂದು ವೈರ್ ನಾವು ಲೆಂತ್ ಹೆಚ್ಚು ಮಾಡ್ಕೋಬೇಕಾದ್ರೆ ಆ ವೈರ್ದ ಮಟೀರಿಯಲ್ ಆಸ್ ಇಟ್ ಇಸ್ ಇರ್ತದೆ. ಕಾಪರ್ ಇದ್ದದ್ದು ಕಾಪರ್ ಇರ್ತದ್ರಿ, ಇಷ್ಟೇನ ನಮಗೆ ಲೆಂತ್ ಚೇಂಜ್ ಆಗಿರ್ತದೆ, ಡೈಮೆನ್ಷನ್ಸ್ ಗಳು ಎಲ್ಲ ಚೇಂಜ್ ಆಗಿರ್ತಾವ ನಮ್ಗೆ, ಲೆಂತ್, ಏರಿಯಾ, ರೇಡಿಯಸ್, ಡಯಾಮೀಟರ್, ಅದಲ್ರಿ. ಸೊ ಇಲ್ಲೇ ನಮ್ಗೆ ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ನಾವೇನ್ ಕರಿತೀವಿ, ಅದು ಚೇಂಜ್ ಆಗೋದು ಯಾವಾಗಪ್ಪ ಅಂದ್ರೆ ಮಟೀರಿಯಲ್ ಚೇಂಜ್ ಆದಾಗ ಮಾತ್ರ ಚೇಂಜ್ ಆಗುದ್ರಿ. ಸೊ ನಾವ್ ಇಲ್ಲಿ ಹಿಗ್ಸೋದ್ರಿಂದ ವೈರ್ದ ಮಟೀರಿಯಲ್ ಚೇಂಜ್ ಆಗಂಗಿಲ್ಲ. ಅಂದ್ಮೇಲೆ ಇದು ನಮಗೆ ಸೇಮೇ ಇರ್ಬೇಕ್ರಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಫಸ್ಟ್ ಕ್ವಾಂಟಿಟಿ ನಮಗೆ ರೆಸಿಸ್ಟೆನ್ಸ್ ಕೇಳಿದಾನೆ, ಸೆಕೆಂಡ್ ಕ್ವಾಂಟಿಟಿ ನಮಗೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಕೇಳಿದಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಹ್ಯಾಸ್ ಟು ರಿಮೇನ್ ಸೇಮ್. ಸೊ ಈಗ ಸೇಮ್ ಇರುವಂತ ಆಪ್ಷನ್ಸ್ ನಮಗೆ ಎರಡು ಅದಾವ್ರಿ. ಆಪ್ಷನ್ 1 ಮತ್ತು ಆಪ್ಷನ್ 4 ಒಳಗೆ ನಮಗೆ ಸೆಕೆಂಡ್ ಕ್ವಾಂಟಿಟಿ ಅಂದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಸೇಮ್ ಅಂದ. ಈ ಸೆಕೆಂಡ್ ಮತ್ತು ಥರ್ಡ್ ಕ್ವಾಂಟಿಟಿ ಒಳಗೆ 1.1 ಟೈಮ್ಸ್ ಹೆಚ್ಚಾಗ್ತದೆ ಅಂತ ಹೇಳಿದಾರೆ. ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಸೆಕೆಂಡ್ ಮತ್ತು ಥರ್ಡ್ ಆಪ್ಷನ್ಸ್ ನಮಗೆ ಎಲಿಮಿನೇಟ್ ಆದವು. ಇನ್ನು ಉಳಿದು ಎರಡು ಆಪ್ಷನ್ ರೀ, ಆಪ್ಷನ್ 1 ಅಂಡ್ ಆಪ್ಷನ್ 4. ಈಗ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಲಾರ್ದೆ ಆಪ್ಷನ್ ಚೂಸ್ ಮಾಡ್ಬೋದ್ರಿ. ಇಲ್ಲಿ ನೋಡ್ರಿ ಹೆಂಗಂತೇಳಿ, ಆಪ್ಷನ್ ನಂಬರ್ 1 ದಾಗ ಏನಂದಾನೆ, ಬೋತ್ ರಿಮೇನ್ ಸೇಮ್ ಅಂದ. ರೆಸಿಸ್ಟೆನ್ಸು ಸೇಮ್ ಉಳಿತೈತಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಸೇಮ್ ಉಳಿತದ ಅಂತೇಳಿ. ರೆಸಿಸ್ಟೆನ್ಸ್ ನೋಡ್ರಿ, ಡೈಮೆನ್ಷನ್ ಚೇಂಜ್ ಆದ್ರೆ ನಮ್ಗೆ ರೆಸಿಸ್ಟೆನ್ಸ್ ಬದಲಾಗುದ್ರಿ. ಲೆಂತ್ ಒಂದ ಬದಲಾಗ್ಲಿ ಅಥವಾ ಎಲ್ಲಾ ಡೈಮೆನ್ಷನ್ ಬದಲಾಗ್ಲಿ, ಏರಿಯಾ ಒಂದ ಬದಲಾಗ್ಲಿ ಅಥವಾ ಎಲ್ಲಾ ಡೈಮೆನ್ಷನ್ಸ್ ಬದಲಾಗ್ಲಿ, ಯಾವುದೇ ಡೈಮೆನ್ಷನ್ಸ್ ಗಳು ಚೇಂಜ್ ಆದ್ರೂ ಸಹಿತ ಅಥವಾ ಯಾವುದೇ ಒಂದು ಡೈಮೆನ್ಷನ್ ಚೇಂಜ್ ಆದ್ರೂ ಕೂಡ ನಮಗೆ ರೆಸಿಸ್ಟೆನ್ಸ್ ಚೇಂಜ್ ಆಗುದ್ರಿ. ಸೊ ರೆಸಿಸ್ಟೆನ್ಸ್ ಚೇಂಜ್ ಆಗತ್ತೈತೆ ಅಂದ್ಮೇಲೆ ನಮಗೆ ಆಪ್ಷನ್ ನಂಬರ್ 1 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಉಳಿದೇನ್ರಿ ಆಪ್ಷನ್ ನಂಬರ್ 4. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ರಿ ಎಷ್ಟು ಆನ್ಸರ್ ಬರ್ತದೋ ಇಲ್ಲ ಅಂತೇಳಿ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಅಂಡ್ ಸಿ, ರೈಟ್. ಸೊ ಈಗ ಆನ್ಸರ್ ಅಂತೂ ನಮ್ಗೆ ಗೊತ್ತಾಗೈತ್ರಿ. ವಿಲ್ ಜಸ್ಟ್ ಕ್ಯಾಲ್ಕುಲೇಟ್ ಅಂಡ್ ಸಿ. ಸೊ ನೋಡ್ರಿ, ನಮಗೀಗ 10% ಹೆಚ್ಚು ಮಾಡ್ಕೊಂಡಿದ್ದಾರೆ, 10%. ಸೊ 10% ನಮ್ಗೆ ಹೆಚ್ಚು ಮಾಡ್ಕೊಂಡಿದ್ದಂದ್ರೆ ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದು ನಮಗೆ ಎನ್ ಎಷ್ಟು ಬಂದಿತ್ರಿ, 1.1 ಬಂದಿತ್ರಿ. 10% ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ವಿ. ಸೊ 10% ಇನ್ಕ್ರೀಸ್ ಮಾಡ್ಕೊಂಡ್ರೆ ನೋಡ್ರಿ ಎಷ್ಟು ಬರ್ತದೆ,
ಸಿ 10% ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ರೆ ನಮ್ಗೆ n ಎಷ್ಟು ಬಂದಿತ್ತು 1.1 ದಿಸ್ ವಿ ಹ್ಯಾವ್ ಗಾಟ್ ಎಸ್ ಅನು ಸೊ ಅದನ್ನ ಡೈರೆಕ್ಟ್ಲಿ ಅಲ್ಲಿ ತಗೋತೀನಿ ಐ ವಿಲ್ ಟೇಕ್ ಇಟ್ ಡೈರೆಕ್ಟ್ಲಿ ದೇರ್ ಸೊ n is 1.1 n ನಮಗೆ ಗೊತ್ತಾಗಿತ್ತು ಅಂದ್ಮೇಲೆ ಈಗ ನಾವು ಹೊಸ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು r dash equal to n square ಅಂತಂದ್ರೆ 1.1 square into r ರೀ this will be 1.21 into r ಇದು ಒಂತರ 11 square ಅಂದಂಗ್ರಿ 1.21 into r ಇದು ನಮಗೆ ನ್ಯೂ ರೆಸಿಸ್ಟೆನ್ಸ್ ಅದು ಅವೇನ್ ಕೇಳತಾರಿ ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ಕೇಳತಾವ ಓಕೆ ನ್ಯೂ ರೆಸಿಸ್ಟೆನ್ಸ್ ನಮಗೆ ಬಂತಲ್ಲ 1.21 ಟೈಮ್ಸ್ ಆಫ್ r ಅಂತ ಸೊ ನೋಡ್ರಿ ಫೋರ್ತ್ ಆಪ್ಷನ್ ಒಳಗೆ ನಮಗೆ ಅಷ್ಟೇ ಅದರಿ 1.21 ಟೈಮ್ಸ್ ಅಂತ ಸೊ ದಟ್ ಇಸ್ ದ ಆನ್ಸರ್ ಕ್ಲಿಯರ್ okay we'll go to the next objective ille nodri a cylindrical wire is compressing by length 10% anda nodri namaga dimension yavudu kottidappa andre length kottidari adre illivargu ಏನು ಕ್ವೆಶ್ಚನ್ ಸಾಲ್ವ್ ಮಾಡಿದ್ವು ಅದರೊಳಗೆ ನಮಗೆ ಸ್ಟ್ರೆಚಿಂಗ್ ಕೇಸ್ ಇತ್ತು ಈಗ ನಮಗೆ ಯಾವ ಕೇಸ್ ಅದ ಕಾಂಪ್ರೆಷನ್ ಕೇಸ್ ಅದ ಕಾಂಪ್ರೆಷನ್ ಒಳಗೆ ಲೆಂತ್ ಏನಾಗ್ತದ್ರಿ ಡಿಕ್ರೀಸ್ ಆಗ್ತದೆ ಇದು ಗೊತ್ತಿರಲಿ ಸ್ಟ್ರೆಚಿಂಗ್ ಒಳಗೆ ಲೆಂತ್ ಇನ್ಕ್ರೀಸ್ ಆಗ್ತದೆ ಕಾಂಪ್ರೆಷನ್ ಒಳಗೆ ಲೆಂತ್ ಡಿಕ್ರೀಸ್ ಆಗ್ತದೆ ಕರೆಕ್ಟ್ ಸೊ ಇಲ್ಲೇ ನಮಗೆ ಲೆಂತ್ ಡಿಕ್ರೀಸ್ ಆಗಿರ್ತದೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿತ್ತು ಅಂತ ಹೇಳಿದಾನೆ 10% ಅಂದ್ಮೇಲೆ ನಾವು ಮೊದಲು ಇಲ್ಲೇ ಆಮೇಲೆ ಏನ್ ಕೇಳಿದಾರೆ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ರೆಸಿಸ್ಟೆನ್ಸ್ ಕೇಳತ್ತಾರೆ ಸೊ ನ್ಯೂ ರೆಸಿಸ್ಟೆನ್ಸ್ ಕೇಳತ್ತಿಲ್ಲ ನಾವು ಪರ್ಸೆಂಟೇಜ್ ಡಿಕ್ರೀಸ್ ಅಂದ್ರೆ ಎಲ್ ಲೆಂತ್ ಇರುವಂತ ಒಂದು ವೈರ್ ನೀವು ಏನ್ ಮಾಡ್ರಿ 10% ಅದನ್ನ ಕಾಂಪ್ರೆಸ್ ಮಾಡ್ಕೊಂಡ್ರಿ ಲೆಂತ್ 10% ಕಡಿಮೆ ಮಾಡ್ಕೊಂಡಿದ್ದು ಕೂಡಲೇ ಅದರದ ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಯ್ತು ಹೌ ಮಚ್ ಪರ್ಸೆಂಟೇಜ್ ದ ರೆಸಿಸ್ಟೆನ್ಸ್ ಇಸ್ ಚೇಂಜಿಂಗ್ ದಟ್ ದೇ ಆರ್ ಆಸ್ಕಿಂಗ್ ದೇ ಆರ್ ನಾಟ್ ಆಸ್ಕಿಂಗ್ ದಿಸ್ ದ ನ್ಯೂ ರೆಸಿಸ್ಟೆನ್ಸ್ ಆದ್ರೆ ನಾವು ನ್ಯೂ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಲೇಬೇಕು r dash you have to calculate then only you will get the change in resistance okay well so we will calculate ಈಗ ನೋಡ್ರಿ ನಮಗೀಗ L ನಮಗೆ 10% ಡಿಕ್ರೀಸ್ ಆಗೈತ್ರಿ L 10% ಡಿಕ್ರೀಸ್ ಆಗಿತ್ತು ಸೊ ನಾ ಈಗ ನ್ಯೂ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಲೆಂತ್ ಟರ್ಮ್ ದಾಗ ಕೊಟ್ಟಿರೋದ್ರಿಂದ ನಾ n square ಟೈಮ್ಸ್ ಆಫ್ r ಫಾರ್ಮುಲಾನ ಯೂಸ್ ಮಾಡಬೇಕು since he has given in terms of length ನಮಗೆ ಕೊಟ್ಟಂತ ಡೈಮೆನ್ಷನ್ ಲೆಂತ್ ಅದ ಸೊ ನಾವು ಫಾರ್ಮುಲಾ ಚೂಸ್ ಮಾಡ್ತೀನಿ n square r ನಮಗೆ ಏರಿಯಾ ಕೊಡ್ತಿದ್ದಂದ್ರೆ ನಾವು ಫಾರ್ಮುಲಾ ಚೂಸ್ ಮಾಡ್ಬೇಕಾಗ್ತದೆ r by n square ರೇಡಿಯಸ್ ಕೊಡ್ತಿದ್ದಾರೆ ಫಾರ್ಮುಲಾ ಚೂಸ್ ಮಾಡ್ಬೇಕಾಗ್ತದೆ r divided by n raised to 4 ಕ್ಲಿಯರ್ ಓಕೆ ಇನ್ನು ಇದು n ನೋಡ್ರಿ n ನಾವು ಯಾವ ತರ ತಗೋಬೇಕು n ಅಂದ್ರೆ I will take it as 1 minus 10% square times of r 1 minus 10% ಯಾಕೆ ನೋಡ್ರಿ ಯಾಕೆ 1 minus 10% 10% ನಮಗೆ ಲೆಂತ್ ಡಿಕ್ರೀಸ್ ಆದ್ರೆ ಏನ್ ತಗೊಂಡಿದ್ವಿ ನಾವು ಇಲ್ಲೇ ನೋಡ್ರಿ ಈ ಕೇಸ್ ರೀ ದಿಸ್ ಒನ್ ಈ ಕೇಸ್ ಒಳಗೆ ಇಫ್ ದ ಲೆಂತ್ ಹ್ಯಾಸ್ ಡಿಕ್ರೀಸ್ಡ್ 10% ಇಲ್ಲಿ ನಮಗೆ 10% ಲೆಂತ್ ಡಿಕ್ರೀಸ್ ಮಾಡ್ಕೊಂಡಿದ್ದಾನೆ ನಾವು ಮೈನಸ್ 10% ಅಂದ್ರೆ ನಂಗೆ 1 minus 0.1 ರೀ ಅದು ಎಷ್ಟು ಬಂದಿತ್ತು ನಂಗೆ 0.9 ಟೈಮ್ಸ್ ಆಫ್ ಎಲ್ ಸೊ ಎನ್ ಅಂದ್ರೆ ನಾವು ಎಷ್ಟು ತಗೊಂಡಿದ್ದು 0.9 ಕರೆಕ್ಟ್ ಸೊ ಅದನ್ನ ನಾವೀಗ ಯೂಸ್ ಮಾಡ್ಕೋಬೇಕಿಲ್ಲ ಓಕೆ ಎನ್ ಅಂದ್ರೆ ನಮಗಿದೆ 1 minus 10% ಅಂದ್ರೆ ದಿಸ್ ವಿಲ್ ಬಿ 1 minus 0.1 ಹೋಲ್ ಸ್ಕ್ವೇರ್ ಇಂಟು ಆರ್ ಇದು ನಮಗೆ 0.9 ಹೋಲ್ ಸ್ಕ್ವೇರ್ ಬಂತ್ರಿ ಇಂಟು ಆರ್ 0.9 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು ರೀ 0.81 ಟೈಮ್ಸ್ ಆಫ್ ಆರ್ ಸೊ ದಿಸ್ ಇಸ್ ನ್ಯೂ ರೆಸಿಸ್ಟೆನ್ಸ್ ನಮಗೆ ಈಗ ಹೊಸ ರೆಸಿಸ್ಟೆನ್ಸ್ ಸಿಕ್ತು ಆದ್ರೆ ನಮಗೆ ಹೊಸ ರೆಸಿಸ್ಟೆನ್ಸ್ ಕೇಳತ್ತಿಲ್ಲ ಚೇಂಜ್ ಇನ್ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ರೆಸಿಸ್ಟೆನ್ಸ್ ಕೇಳತ್ತಾವ ರೆಸಿಸ್ಟೆನ್ಸ್ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯ್ತು ಅದನ್ನ ಕೇಳತ್ತ ಸೊ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ರೆಸಿಸ್ಟೆನ್ಸ್ ಪರ್ಸೆಂಟೇಜ್ ಡಿಕ್ರೀಸ್ ನೋಡ್ರಿ ಪರ್ಸೆಂಟೇಜ್ ಡಿಕ್ರೀಸ್ ಅಂತ ಇರ್ಲಿ ಅಥವಾ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಇರ್ಲಿ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಏನ ಒರಿಜಿನಲ್ ರೆಸಿಸ್ಟೆನ್ಸ್ ಮೈನಸ್ ನ್ಯೂ ರೆಸಿಸ್ಟೆನ್ಸ್ divided by original resistance into 100 so this is how we have to calculate the percentage decrease in the resistance right okay ಈ ಕ್ಯಾಶುವಲಿ ನಾವು ಯಾವುದು ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಇದೇ ತರ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ಕರೆಕ್ಟ್ ಅದ್ರಿ ಓಕೆ ಸೊ ಈಗ r minus r dash r ಅಂದ್ರೆ ಒರಿಜಿನಲ್ ರೆಸಿಸ್ಟೆನ್ಸ್ ರೀ r dash ನಮಗೆ ಎಷ್ಟು ಅದರಿ r dash ಎಷ್ಟು ಬಂದತ್ರಿ 0.81 ಟೈಮ್ಸ್ ಆಫ್ r ಬಂದತ್ರಿ ಸೊ 0.81 ಟೈಮ್ಸ್ ಆಫ್ r divided by r into 100 ಅಂತ ನಾ ಬರಿತೀನಿ ಸೊ ಇಲ್ಲೇ ನಾ r ಕಾಮನ್ ತಗೋತೀನಿ ನಂಗೆ ಬಂತ 1 minus 0.81 divided by r into 100 ಕರೆಕ್ಟ್ ಸೊ r and r ನಮಗೆ ಕ್ಯಾನ್ಸಲ್ ಆಯ್ತು 1 minus 0.81 ಅಂದ್ರೆ ಎಷ್ಟು ರೀ 0.19 ರೀ into 100 ಅಂತ ನಮಗೆ ಬಂತ 0.19 into 100 ಕರೆಕ್ಟ್ ಸೊ ದಿಸ್ ವಿಲ್ ಬಿ 0.19 into 100 ಅಂದ್ರೆ ಏನ್ರಿ 19% ರೀ ಸೊ ಪರ್ಸೆಂಟೇಜ್ ಡಿಕ್ರೀಸ್ in r percentage decrease in resistance is 19% ನಮಗೆ ಡಿಕ್ರೀಸ್ ಆಯ್ತು 0.19 into 100 ಅಂದ್ರೆ 19% ಹೆಂಗ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ನಮಗೆ 10% ಅಂತ ಕೊಟ್ಟಿದ್ದಪ್ಪ ಅಂದ್ರೆ ಇದನ್ನ ನಾವೇನಂತ ತಗೋತೀವಿ 10 divided by 100 ಅಂತೀವಿ ಅದು ನಮಗೆ 0.1 ರೀ ಈಗ ಅದನ್ನ ನಮಗೆ ರಿವರ್ಸ್ ಕೊಟ್ಟಿದ್ದು ಅಂತ ಇಟ್ಕೋರಿ 0.1 ಅಂತ ನಮಗೆ ಕೊಟ್ಟಿದ್ದ ಅಂತಂದ್ರೆ ಇದನ್ನ ನಾವು ಪರ್ಸೆಂಟೇಜ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 0.1 into 100 ಅಂತ ತಗೋಬೇಕು ನಾವು
ಪರ್ಸೆಂಟೇಜ್ ಟು ಡೆಸಿಮಲ್ ನೀವು ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 100. ಆಮೇಲೆ ಡೆಸಿಮಲ್ ಟು ಪರ್ಸೆಂಟೇಜ್ ಅಂದ್ರೆ ಇಂಟು 100. ಸೊ ಇದು ನಮಗೆ 10% ಅಂತ ಆಗ್ತದ್ರಿ. ಲೈಕ್ ದಟ್ ಇಟ್ ಇಸ್ 19%. ಕರೆಕ್ಟ್. ಹಂಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕ್ರಿ? ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವೆನ್ ಅ ವೈರ್ ಇಸ್ ಕಾಂಪ್ರೆಸ್ಡ್ ಇಟ್ಸ್ ರೇಡಿಯಸ್ ಬಿಕಮ್ಸ್, ನೋಡ್ರಿ ಇದು ಕಾಂಪ್ರೆಷನ್ ಕೇಸ್ ಅದ. ಇಟ್ಸ್ ರೇಡಿಯಸ್ ಬಿಕಮ್ಸ್ 2r. ಅದ್ರದ್ದು ರೇಡಿಯಸ್ ನಮಗೆ 2r ಆಗೈತ್ರಿ. ಮೊದಲ ರೇಡಿಯಸ್ ನಮಗೆ r ಅಂತ ಹೇಳಿತ್ತು, ಈಗ ನಮಗೆ ರೇಡಿಯಸ್ 2r ಆಗಿದೆ. ಹಾಗಾದ್ರೆ n ದ ವ್ಯಾಲ್ಯೂ ಎಷ್ಟು ಆಯ್ತ್ರಿ? n ದ ವ್ಯಾಲ್ಯೂ ನಮಗೆ 2 ಆಯ್ತು. ದೆನ್ ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿ, ಸೊ ನ್ಯೂ ರೆಸಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಮೇನ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಯಾವ ಡೈಮೆನ್ಷನ್ ಕೊಟ್ಟಿದ್ದಾನೆ, ಯಾವ ಡೈಮೆನ್ಷನ್ ಕೊಟ್ಟಿದ್ದಾನ್ರಿ? ರೇಡಿಯಸ್ ಕೊಟ್ಟಿದ. ಸೊ ರೇಡಿಯಸ್ ಕೊಟ್ಟಿದ ಅಂದ್ಮೇಲೆ ನಾವು ಫಾರ್ಮುಲಾ ಯಾವ ಚೂಸ್ ಮಾಡಬೇಕು? r dash is equal to r divided by n raised to 4. ಕರೆಕ್ಟ್. ಸೊ ಈಗ ನಾವು r divided by n raised to 4, n ಅಂದ್ರೆ ನಮ್ಗೆ ಎಷ್ಟು ಅದ? 2 ಅದ. ಸೊ 2 raised to 4 ಅಂದ್ರೆ ಇದು ನಮ್ಗೆ ಎಷ್ಟಾಯ್ತು? 16, r by 16. ರೈಟ್. ಸೊ ಆಪ್ಷನ್ 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಕ್ಲಿಯರ್? ಸೊ ಯಾವ ಡೈಮೆನ್ಷನ್ ಕೊಟ್ಟಿರ್ತಾನೆ ಅದ್ರ ಬೇಸಿಸ್ ಮೇಲೆ ನಾವು ಫಾರ್ಮುಲಾ ಚೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಓಕೆ, a wire of resistance r is stretched to reduce its diameter. ನೋಡ್ರಿ, ಸ್ಟ್ರೆಚಿಂಗ್ ಕೇಸ್ ಅದ. ಕೇಸ್ ನಮಗೆ ಸ್ಟ್ರೆಚಿಂಗ್ ಅದ, ಆದ್ರೆ ನಮ್ಗೆ ಏನ್ ಕೊಟ್ಟಿದನ್ರಿ? ಯಾವ್ದು ಡೈಮೆನ್ಷನ್ ನಮಗೆ ಕೊಟ್ಟಿದೆ? ಇಲ್ಲ, ಡಯಾಮೀಟರ್ ಕೊಟ್ಟಿದೆ. ಡಯಾಮೀಟರ್ ನಮ್ಗೆ ರೆಡ್ಯೂಸ್ ಆಗಿತ್ತು. ಎಷ್ಟು ರೆಡ್ಯೂಸ್ ಆಗಿತ್ರಿ? ಹಾಫ್ ನಮ್ಗೆ ರೆಡ್ಯೂಸ್ ಆಗಿತ್ತು. ಅಂದ್ರೆ n ಎಷ್ಟು ಆಯ್ತ್ರಿ? 1/2. n ನಮಗೆ 1/2 ಆಯ್ತು, ಯಾಕಂದ್ರೆ ಹಾಫ್ ರೆಡ್ಯೂಸ್ ಮಾಡ್ಕೊಂಡಿದೆ. ನಮಗೆ ಡಯಾಮೀಟರ್ ಕೊಟ್ಟಿದ ಅಂದ್ಮೇಲೆ ನ್ಯೂ ರೆಸಿಸ್ಟೆನ್ಸ್ ಕೇಳಿದಾರೆ. ಡಯಾಮೀಟರ್ ನಮಗೆ ಕೊಟ್ಟಿದ ಅಂದ್ಮೇಲೆ ನಾವು ಫಾರ್ಮುಲಾ ಯಾವ್ದು ಚೂಸ್ ಮಾಡ್ಬೇಕ್ರಿ? r dash equal to r divided by n raised to 4 ಫಾರ್ಮುಲಾ ರೀ. ಸೊ ದಿಸ್ ವಿಲ್ ಬಿ r divided by n. n ಅಂದ್ರೆ ನಮಗೆ ಎಷ್ಟು ಅದ್ರಿ? 1/2. 1/2 raised to 4 ಅಂತಂದ್ರೆ ವಾಟ್ ಇಸ್ ದಿಸ್? ದಿಸ್ ವಿಲ್ ಬಿ 1/16. ರೈಟ್, 1/16. ಹಾಗಾದ್ರೆ ಇದು ನಮಗೆ ಎಷ್ಟು ಆಯ್ತ್ರಿ? 16 ಟೈಮ್ಸ್ ಆಫ್ r ಆಯ್ತ್ರಿ. 16 ಟೈಮ್ಸ್ ಆಫ್ ಒರಿಜಿನಲ್ ರೆಸಿಸ್ಟೆನ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಯ್ತು ಹಂಗಾರೆ? ಇಟ್ ಇಸ್ ಆಪ್ಷನ್ ನಂಬರ್ 4. ರೈಟ್. ಸೊ ದಟ್ ಇಸ್ ಆಲ್ ಅಬೌಟ್ the stretching and compression of wire. I hope this concept is clear by these formulas as well as by these questions we have taken. ಸೊ ಇಷ್ಟೇ ಕೇಸಸ್ ಬರ್ತಾವ್ರಿ ಇದ್ರೊಳಗೆ, ಇದಕ್ಕಿಂತ ಬೇರೆ ಕೇಸಸ್ ಏನೂ ಬರೋದಿಲ್ಲ. ನೀವು ಬೇಕಾದ್ರೆ ಹಳೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ PYQs ಏನದಾವ, ನೀಟ್ ನೋಡ್ರಿ, KCET ನೋಡ್ರಿ, JEE Mains ತಗೊಳ್ರಿ. ಅದ್ರೊಳಗಿರುವಂತ ಎಲ್ಲಾ ಕ್ವೆಶನ್ಸ್ ಈಗ ನಾ ಹೇಳಿರುವಂತ ಹಿಂಟ್ ಮೇಲೆ ಟ್ರೈ ಮಾಡಿ ನೋಡ್ರಿ. ನೋವೇರ್ ಯು ವಿಲ್ ಗೆಟ್ ಸ್ಟ್ರಕ್. ನೀವು ಎಲ್ಲೂ ಸ್ಟ್ರಕ್ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ಟ್ರೈ ದೋಸ್ ಕ್ವೆಶನ್ಸ್ and we'll meet in the next video. Thank you and keep watching the channel.